ಆಯ್ತು, ಹಾಡು ಆಯ್ತು, ಎಲ್ಲ ಆಯ್ತು. ಊಟ ಮಾಡೋಣ್ರೇನ? ಸರಿ ಅಕ್ಕ, ಮಾಡೋನು. ಮತ್ತೆ ಮೀನಾ ವಿಕ್ಕಿನ ಕರಿ ಎಟ್ರು ಕೂಡ ಒಮ್ಮೆ ಮಾಡಿಬಿಟ್ರೆ ಆಯ್ತು. ಹೌದು ಅಕ್ಕ, ಮೀನಾನು ಕರ್ಕೊಂಡು ಬರ್ಲೆ ನಾನು ಹೋಗಿ. ಹಾ ಆಯ್ತು ಬಿಡು, ನಾನು ಕರ್ಕೊಂಡ್ ಬರ್ತೀನಿ ತಗೋ, ನೀವು ಕುಂದ್ರಿ, ನಾನು ಹೋಗಿ ಕರ್ಕೊಂಡು ಬರ್ತೀನಿ. ಅಮ್ಮ, ಬಾ ಮೀನಾ. ಸಲ್ಮಾ ಅಕ್ಕ ಮತ್ತೆ ಸಾವಕಕ್ಕ ಹೆಂಗದರಿ? ಇಬ್ಬರು ಆರಾಮದರ್ರಿ? ಆರಾಮದ, ನಿಂಗ ಆರಾಮಿಲ್ಲ ಅಂತಲ್ಲ. ಬಾ ಇಲ್ಲಿ ಕುಂದ್ರ, ಬಾ ಊಟ ಮಾಡೋನು. ಇವಾಗ ಸ್ವಲ್ಪ ಪರವಾಗಿಲ್ಲಕ್ಕ, ಗುಳಿಗೆ ತೊಗೊಂಡು ಸ್ವಲ್ಪ ಮಕ್ಕೊಂಡು ನೋಡಿ, ಎಲ್ಲ ಆರಾಮಾಗಿಬಿಟ್ಟೈತೆ ನೋಡಿ ನನಗೆ. ಹೌದಾ, ಚಲೋ ಆಯ್ತು ಬಿಡು. ಮತ್ತೆ ವಿಕ್ಕಿ ಅಲ್ಲೇ? ವಿಕ್ಕಿ ಒಳಗೆ ಉದ್ಕೊಂತ ಕುಂತಿದ್ದಕ್ಕ, ಕರ್ಕೊಂಡ್ ಬರ್ತೀನಿ. ಬೇಡ ಬಾ ಮೀನಾ, ನಾನು ಕರೆದ್ರೆ ಬರ್ತಾನವ. ಇಲ್ಲಿ ಕುಂದ್ರಪ್ಪ ನೀನು, ನಾನು ಕರಿತೀನಿ, ಅವ್ ಬರ್ತಾನೆ, ಬಾ. ಸರಿ ಆಯ್ತು ಅಮ್ಮ. ಅಮ್ಮ ನಾನು ಅಲ್ಲೇ ಸಲ್ಮಾ ಅಕ್ಕನ ಬಾಜುನ ಕುಂತು ಬಿಡ್ತೀನಿ. ನಿನ್ ಬಾಜು ಬೇಕಿದ್ರೆ ವಿಕ್ಕಿ ಕುಂದಿರ್ತಾನಮ್ಮ. ಸರಿ ಆಯ್ತು, ಕುಂದ್ರೋಗು. ವಿಕ್ಕಿ, ಏ ವಿಕ್ಕಿ, ಹಾ ಅಮ್ಮ. ಬಾ ಊಟ ಮಾಡೋಣ, ಬಾ. ಸರಿ ಅಮ್ಮ, ಬಂದೆ. ಏನೇನ್ ಮಾಡಿ ಅಮ್ಮ ಸ್ಪೆಷಲ್ ಇವತ್ತು? ಬಾಯಲ್ಲಿ ನೀರ್ ಬರಾಕತ್ತ ನೋಡಿರ. ಬಾ ಬಾ, ಎಲ್ಲರೂ ಕೂಡಿ ಮಾಡೇವು, ಬಾ ಊಟ ಮಾಡಂತೆ, ಬಾ. ಯಾರು ಚಾಪಿ ಮೇಲೆ ಕುಂದ್ರು? ವಿಕ್ಕಿ ಇಲ್ಲೇ ಕುಂತಿ? ಏ, ಊಟ ಮಾಡಕ್ ಎಲ್ಲಿ ಕುಂತ್ರ ಬಿಡಕ್ಕ, ಹಸು ಆಗೈತಿ. ಬಡ ಬಡ ಊಟ ಮಾಡಿ ಮತ್ತೆ ನಾನು ಓದ್ಕೋಬೇಕು. ಏ ವಿಕ್ಕಿ, ಕುಂದ್ರು, ಚಾಪಿ ಮೇಲೆ ಕುಂದ್ರು. ಅಕ್ಕ ಪರವಾಗಿಲ್ಲ ಬಿಡಕ್ಕ, ನಾನು ಇಲ್ಲೇ ಕುಂದಿರ್ತೀನಿ. ಊಟ ಮಾಡಕ್ ಎಲ್ಲಿ ಕುಂತ್ರೇನ? ಮೀನಾ, ಅವೆಲ್ಲಾರ ಕುಂದ್ರು ಅಲ್ಲಿ ಬಿಡಮ್ಮ, ಊಟ ಹಚ್ಕೊಡ್ತೇನೆ. ಎಲ್ಲರೂ ಚಪಾತಿ, ಎಗ್ ಕರಿ, ಅನ್ನ ಎಲ್ಲ ಮಾಡೈತಿ. ಎಲ್ಲರೂ ಬಡ ಬಡ ಊಟ ಮಾಡ್ರೇನು? ಸರಿ ಆಯ್ತು ಅಮ್ಮ. ನಿಂಗೆ ಸ್ವಲ್ಪ ಜ್ವರ ಕಡಿಮೆ ಆಗ್ಯಾವ ಮೀನಾ ಈಗ? ಹಾಂ, ಕಡಿಮೆ ಆಗ್ಯಾವಮ್ಮ. ಸರಿ ಆಯಿತು, ಚಲೋ ಆಯಿತು. ಊಟ ಮಾಡು, ಊಟ ಮಾಡಿ ಸ್ವಲ್ಪ ಬೇಕಾದ್ರೆ ಮಕ್ಕೋ, ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಗುಳಿಗೆ ತಗೊಳ್ಳುವಂತೆ. ಸರಿ ಆಯಿತು ಅಮ್ಮ. ತಗೋ ವಿಕ್ಕಿ. ಅಮ್ಮ, ಏನೇನ್ ಸ್ಪೆಷಲ್ ಮಾಡ್ಯಾರಮ್ಮ? ಬಾಯಾಗ ನೀರ್ ಬರತೈತಿ. ತಿಂದು ನೋಡಿ ಹೆಂಗಾಗೈತಿ ಹೇಳಲ್ಲ ಅಕ್ಕಗಳಿಗೆ. ಸರಿ ಅಮ್ಮ. ತಗೋ ಮೀನಾ, ತಾಮ್ಮ. ಏ ವಿಕ್ಕಿ, ಸೌಂಡ್ ಮಾಡ್ದೈತಿನು ಅದೇನು ಅಮ್ಮ ಅಂತ ತಿಂತಿದ್ಯಾ? ಕರ್ನ ನೋಡಕ್ಕ ಭಾಳ ಚಲೋ ಆಗೈತೆ ನೋಡಿ ಸಲ್ಮಾಕ. ಟೇಸ್ಟ್ ಅಂತೂ ಮಸ್ತ್ ಆಗೈತೆ ನೋಡು. ಹೌದು, ಚಲೋ ಆಯ್ತು ಬಿಡಂಗಾರ. ನಾನು ಟೇಸ್ಟ್ ಮಾಡಿ ನೋಡ್ತೇನೆ ಹೆಂಗಾಗೈತಂತೆ. ಟೇಸ್ಟ್ ಮಾಡಿ ನೋಡ್ಬೇಕು ಮೀನಾ, ನೀನು ನೋಡಿ ಹೆಂಗಾಗೈತಿ. ಮಸ್ತ್ ಆಗೈತೆ ನೋಡಮ್ಮ. ಎಗ್ ಕರಿ ನನಗರ ಭಾಳ ಇಷ್ಟ ಆಯ್ತು. ಚಪಾತಿನ ಹಂಗ ಮೆತ್ತಗ ಹೋಳಿಗೆ ಆದಂಗೆ ಆಗ್ಯ ನೋಡಮ್ಮ. ಭಾಳ ಚಲೋ ಆಗೈತೆ ನೋಡಿ ಸಲ್ಮಾ, ಭಾಳ ಮಸ್ತ್ ಆಗೈತೆ ಬಿಡು. ನಿಮ್ದು ಸಾವಕಕ್ಕ ಇದು ಎಲ್ಲ ಹೊಲ ಎಲ್ಲ? ನಮ್ದೇ ನೋಡಿ ಮೀನಾ. ಹೆಂಗೈತಿ ಇವಾಗ? ಇದನ್ನ ಮಾಡಿದ್ರೆ ಎಲ್ಲ ಕಳೆ ಕಿತ್ತಾರು. ಅದಕ್ಕೆ ನೋಡಿದ್ರಾಯ್ತಂತೆ ಬನ್ನಿ. ಅದಕ್ಕೆ ನಿನಗೂ ಬಾ, ಬೇಕಿದ್ರೆ ಹೋಗಿ ಬರೋಣ ಅಂತ ಹೇಳಿನಿ ನಾನು. ಚಲೋ ಐತೆ ನೋಡಕ್ಕ. ಎಷ್ಟು ಎಕರೆ ಇರ್ಬೋದಕ್ಕ ನಿಮ್ಮದು? ನಮ್ದ ಏನಿಲ್ಲ ಅಂದ್ರೂ ಒಂದು 15 ಎಕರೆ ಐತೆ ನೋಡಿ ಮೀನಾ. ನಿಮ್ಮಷ್ಟೇನು ಇಲ್ಲ ಬಿಡು, ನಿಮ್ದು ಸ್ವಲ್ಪ ಜಾಸ್ತಿ ಇತ್ತೇನು. ನಿಮ್ಮಪ್ಪ ಎಲ್ಲ ಅದನ್ನ ಇಸ್ಕೊಲೇ ಇಲ್ಲ. ಅದು ಅವ್ರ ಚಿಕ್ಕಪ್ಪ ಅವ್ರಿಗೆ ಇವ್ರಿಗೆ ಹೋಯ್ತು. ನಿಮ್ಮಪ್ಪ ಕೇಳಿದ್ರೆ ಕೋಟಿಗೆ ಹಾಕಿದ್ರೆ ಬರ್ತೈತೇನ ಮೀನಾ ನಿಮ್ದು. ಬೇಡ ಬಿಡಕ್ಕ, ಏನು ಮಾಡೋದು, ಆಸ್ತಿ ಆಸ್ತಿ ಅಂತೀವಿ. ಹಿಂದಾಗಡೆ ಆಸ್ತಿ ಸಲುವಾಗಿ ಜಗಳಗಳು ಬರ್ತಾವ. ಸುಮ್ಮನೆ ನಮ್ಗೆ ಯಾರದಾರ ಹೇಳೋ ಜಗಳ ಬಗೆಹರ್ಸೋರು? ಸುಮ್ಮನೆ ಯಾರು ಇಲ್ಲ, ಇರೋರ ನಾವು 3 ಜನ. ನಮ್ಗೆ ಎದಕ್ಕೆ ಬೇಕಾಗೈತಿ? ಇರೋ ಅಷ್ಟೊಂದು ಮನೆ ಐತಲ್ಲ ನಮಗೆ, ಸಾಕಷ್ಟ ಇದ್ದಿದ್ಕೆ ನಮ್ಗೆ ಸಾಕಾಗೈತಿ. ಆರಾಮದ ನಾವು ಅಷ್ಟ. ಅದನ್ನ ಬಿಟ್ಟು ಹೊಲ ಅದು ಇದು ಅನ್ನೋದು ಬೇಡ. ನನ್ನ ಗಂಡ ಮನೆನೂ ಅದು ಐತಿ, ಚಲೋ ಐತಿ, ಸಾಕು. ಅವರು ನನ್ನ ಚಲೋ ನೋಡ್ಕೊಳತ್ತಾರ. ಹೌದು ಮೀನಾ, ನೀ ಹೇಳೋದು ಕರೆನ. ಆದರೂ ಆಸ್ತಿ ಅನ್ನೋದು ಇರಬೇಕು. ಯಾಕಂದ್ರೆ ನಾಳೆ ನಿಮ್ಮ ತಮ್ಮ ಅದಾನು, ನಿಮ್ಮ ತಮ್ಮನ ಮದುವೆ ಮಾಡ್ಬೇಕಾರ ಸ್ವಲ್ಪ ಕೇಳ್ತಾರ. ಆಸ್ತಿ ಅನ್ನೋದು ಇದ್ರೆ ಚಲೋ ಅಲ್ಲ ಸ್ವಲ್ಪ. ಬೇಡ ಅಕ್ಕ, ಆಸ್ತಿ ನೋಡಿ ಮದುವೆ ಆಗೋದ್ಕಿಂತ ಆಸ್ತಿ ಇಲ್ಲದೆ ಇರೋರು ನಮ್ಮನ್ನ ಚಲೋ ನೋಡ್ಕೋತಾರಿಲ್ಲೋ ಅನ್ನೋದು ನೋಡಿ ನಾವು ಮದುವೆ ಆಗಬೇಕು. ಇವಾಗ ನಾವು ಆಸ್ತಿ ನೋಡಿ ಮದುವೆ ಆಗಿಬಿಟ್ರೆ ಗಂಡ ಹೆಂಡತಿ ಚೆನ್ನಾಗಿರಲ್ಲ. ಅದ ನಾವು ಮನಸ್ಸನ್ನ ನೋಡಿ, ಅವ್ರ ಮನಸ್ಸು, ಅವ್ರ ಮನೆ ನೋಡಿ ನಾವು ಅವ್ರನ್ನ ಇಷ್ಟಪಟ್ರೆ ಅವ್ರು ನಮ್ಮನ್ನ ಸಾಯೋವರೆಗೂ ತುಂಬ ಚೆನ್ನಾಗಿ ನೋಡ್ಕೋತಾರಕ್ಕ. ನಾನು ಇದನ್ನೊಂದು ಅರ್ಥ ಮಾಡ್ಕೊಂಡನು. ಯಾಕೆ ನೀನ ಈ ರೀತಿ ಹೇಳತಿ? ಯಾಕ ನಿಮ್ಮ ಗಂಡ ಮನ್ಯಾಗ ಎಲ್ಲ ಸರಿ ಅದಾರ ಇಲ್ಲ? ಯಾರಿಗೆ ಹೇಳ್ಬೇಕನ್ನೋ ಅಕ್ಕ, ನನಗೆ ಕಷ್ಟನೇ ಗೊತ್ತಾಗವಲ್ತು. ಯಾರಿಗೆ ಹೇಳಬೇಕು, ಏನು ಮಾಡಬೇಕು ಅಂತಲೂ ಗೊತ್ತಾಗವಲ್ತು. ಇಲ್ಲ ಅಕ್ಕ, ನನ್ನ ಗಂಡ ಮನೆಯಲ್ಲಿ ಎಲ್ಲರೂ ಚಲೋ ಇದ್ದಾರು. ಅಲ್ಲಿ ಸರೋಜ ಅಕ್ಕನ ಮಗಳದ ಜೀವನನ ಅಂದ್ರಲ್ಲ ನಮ್ಮಮ್ಮ, ಅಕ್ಕಿದು ಕೇಳಿ ನಾನು ಅಕ್ಕಿದು ಊಹಿಸ್ಕೊಂಡು ನಾನು ನಿನಗೆ ಹೇಳೀನಿ ಅಷ್ಟ. ನಮ್ಮ ಗಂಡ ಮನೆಯಾಗ ಎಲ್ಲರೂ ಚಲೋ ಅದಾರೋ, ನಾನು ಎಲ್ಲರೂ ಚಲೋನ ನೋಡ್ಕೋತಾರೋ. ಅತ್ತಿ ಅಂತೂ ಭಾಳ ಪ್ರೀತಿ ಮಾಡ್ತಾರೋ. ನನಗೆ ಏನೇ ಕೆಲಸ ಮಾಡೋಕ್ಕಾದ್ರೂ ನನ್ನ ಜೊತೆ ಬಂದು ಅವರೂ ಮಾಡ್ತಾರೋ. ನಾನು ಅರ್ಧ ಮಾಡ್ತೀನಿ, ನೀನು ಅರ್ಧ ಮಾಡಮ್ಮ ಅಂತ ಹೇಳ್ತಾರೋ. ಇಂಥ ಅತ್ತಿ ನನಗೆ ಎಲ್ಲಿ ಸಿಗಲ್ಲ. ಮಾವನೂ ತುಂಬ ಚೆನ್ನಾಗಿದ್ದಾರೆ, ಗಂಡನೂ ಅಷ್ಟೇ ತುಂಬ ಚೆನ್ನಾಗಿದ್ದಾರೆ. ಎಲ್ಲರೂ ಒಳ್ಳೆಯವ್ರಕ್ಕ. ನಮ್ಮ ನಾದಿನಿ ಅಂತೂ ನನ್ನ ಮಗಳ ಥರನೇ ನಾನು ಅವಳನ್ನ ಅನ್ಕೊಂಡ್ಬಿಟ್ಟಿನಿ ನೋಡಕ್ಕ. ನನಗೆ ಕಡೆ ಫ್ರೆಂಡನ್ನು ಅನಿಸ್ತಾಳೆ, ತಂಗಿ ಗದೇನೂ ಅನಿಸ್ತಾಳೆ. ಭಾಳ ಚಲೋ ಇದ್ದಾಳೆ ಅವಳು. ಆದ್ರೆ ನನ್ನ ಜೀವನ ನೋಡೋದು ಮೀನಾ, ಕೇಳಬಾರ್ದು ಅಂಥ ಪರಿಸ್ಥಿತಿ ಆಗಿಬಿಟ್ಟತಿ ನನ್ನ ಜೀವನ. ಏನು ಮಾಡೋದು? ನನ್ನ ಗಂಡ ನೋಡಿದ್ರೆ ಭಾಳ ಕುಡಿತಾನು. ಅವನು ಕುಡಿಯೋದ್ರಿಂದ ನನಗೆ ದಿನ ಚಿಂತೆಯಾಗಿ ಊಟ ಸೇರಂಗಿಲ್ಲ, ನಿದ್ದೆ ಬರಂಗಿಲ್ಲ.
ಏನು ಮಾಡೋದು? ತಂದೆ ತಾಯಿಗೆ ಹೇಳ್ಬೇಕಂದ್ರೆ ತಂದೆ ತಾಯಿಗೆ ಯಾರ ಮುಂದೆ ಹೇಳ್ಬೇಕಂತ ಗೊತ್ತಾಗ್ಬಾರ್ದು. ದಿನ ಕುಡಿದು ಬರ್ತಾನೋ ನಾನು ಎಷ್ಟಂತ ಅವನ್ನ ಬೈಲಿ. ನನಗೂ ಬೈದು 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 ಸಾಕಾಗೈತೆ ಮೀನು. ಹೇಳೋರಾದ್ರೂ ಎಷ್ಟಂತ ಹೇಳ್ತಾರೋ, ಒಂದ್ಸರಿ ಹೇಳ್ತಾರೆ, 2 ಸರಿ ಹೇಳ್ತಾರೆ. ನಾನು ದಿನ ಹೇಳ್ತೀನಿ ಅವನ್ಗೆ, ದಿನ ಬೈತೀನಿ. ದಿನ ಬೈದ್ರೂ ಅವನು ಅರ್ಥನ ಮಾಡ್ಕೋವಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ಬಾರ್ದು. ಎಷ್ಟು ನಾನು ಬೈದ್ರೂ ಇಲ್ಲೇ ಇದೇ ಊರಲ್ಲಿದ್ರೂ ಅವನು ನನ್ನ ಬಿಟ್ಟು ಒಂದು ವಾರ ಗಂಟ್ಲೆ ಹೋಗ್ಬಿಡ್ತಾನೆ. ನನಗೆ ಅವಾಗ ನಾನು ಒಬ್ಬಳೇ ಇರಬೇಕು. ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ಬಲ್ದು ಮೀನಾ. ಹೌದಾ ಅಕ್ಕ? ನಿನ್ನ ಜೀವನದಲ್ಲೂ ಈ ರೀತಿ ಆಗ್ತಾ ಇದೆಯಾ? ಮತ್ತು ನೀನು ಯಾರ ಮುಂದೆ ಹೇಳಿಲ್ಲ ಅಕ್ಕ ನೀನು? ಯಾರ ಮುಂದೆ ಹೇಳಿ ಮೀನಾ? ಈ ಕಡೆ ತಂದೆ ತಾಯಿ ಮುಂದೆ ಹೇಳಿದ್ರೆ ಅವರು ಕೂಡ ಪಾಪ ಬೇಜಾರು ಮಾಡ್ಕೊಂಡ್ಬಿಡ್ತಾರೋ. ಅವರು ದುಃಖನ ನನಗೆ ನೋಡೋಕ್ಕಾಗಲ್ಲ. ಮತ್ತಿನ್ನು ಯಾರ ಮುಂದೆ ಹೇಳಿ ನನ್ನ ಕಷ್ಟನ? ನಿಮ್ಮ ಅಮ್ಮನ ಮುಂದೆ ಹೇಳಿದ್ನಿ ಅವತ್ತೊಂದು ಸಾರಿ. ಅದನ್ನ ಬಿಟ್ಟರೆ ಮತ್ತೆ ಯಾರ ಮುಂದೆ ನಾನು ಹೇಳಿಲ್ಲ. ಇವತ್ತು ನಿನ್ನ ಮುಂದೆ ನಾನು ಹೇಳಾಕತ್ತೀನಿ ಮೀನಾ. ಸುಮ್ಮನಿರು ಅಕ್ಕ, ಸುಮ್ಮನಿರು, ಬೇಜಾರು ಮಾಡ್ಕೋಬೇಡ. ಮುಂದೆ ಒಂದಲ್ಲ ಒಂದು ದಿನ ನಿನಗೂ ಒಳ್ಳೇದಾಗ್ತೈತಿ. ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀಯ? ಹಾಗೆ ಅನ್ಕೊಂಡೆ ಸುಮ್ಮನಾಗೇನು ಮೀನಾ. ಏನು ಮಾಡೋದು? ಯಾಕಕ್ಕ ದೇವ್ರು ಈ ರೀತಿ ಒಂದು ಶಿಕ್ಷಣ ಕೊಡ್ತಾನೋ? ಎಲ್ಲರ ಜೀವನದಲ್ಲೂ ಒಂದೊಂದು ಆಟನ ಯಾಕೆ ಆಡ್ತಾನೋ ದೇವ್ರ? ಯಾಕೆ ಎಲ್ಲರನ್ನೂ ಚೆನ್ನಾಗಿಡಲ್ಲ? ಯಾಕೆ ಎಲ್ಲರನ್ನೂ ಖುಷಿಯಾಗಿಡಲ್ಲ? ಎಲ್ಲರೂ ಗಂಡ ಹೆಂಡತಿ ಅಂತ ಆದಮೇಲೆ ಚೆನ್ನಾಗಿರ್ಬೇಕಲ್ಲ. ಈಗ ನೋಡು, ತಂದೆ ತಾಯಿ ಹುಟ್ಟಿ ನಮ್ಮನ್ನ ಬೆಳೆಸಿ ದೊಡ್ಡವ್ರನ್ನ ಮಾಡಿ ಅವ್ರಿಗೆ ಮದುವೆ ಮಾಡಿ ಕೊಟ್ಟಿರ್ತಾರೋ. ಆದರೆ ಅವ್ರು ನೋಡಿದ್ರೆ ಚಲೋ ಇದ್ರೆ ಚಲೋ, ಇಲ್ಲಂದ್ರೆ ನಮ್ಮ ಜೀವನನೇ ಹಾಳಾಗಿ ಹೋಗ್ಬಿಡ್ತೈತಿ. ಅವ್ರ ಜೀವನನೂ ಹಾಳಾಗ್ತೈತಿ, ನಮ್ಮ ಜೀವನನೂ ಹಾಳಾಗ್ತೈತಿ. ನಾವು ಹಾಳಾಗೋದು ನೋಡಿ ನಮ್ಮ ತಂದೆ ತಾಯಿನೂ ಕಷ್ಟಪಡ್ತಾರೋ. ಈ ರೀತಿನ ಆಗೋದ್ರೆ ಜೀವನ ಹೆಂಗೆ ನಡೀತೈತಿ ಅಕ್ಕ? ಹೌದು ಮೀನಾ. ಆಯ್ತು ಬಿಡು. ಮತ್ತು ಊರಿಗೆ ಯಾವಾಗ ಹೋಗತ್ತಿದಿ? ಹೋಗ್ಬೇಕಕ್ಕ. ಇನ್ನೊಂದು 2 ದಿನದಾಗ ಕರೆಯಕ್ಕೆ ಬರ್ತಾರೇನೋ ನಮ್ಮ ಮನೆಯವರು. ಅವ್ರು ಬಂದಮೇಲೆ ಹೋಗ್ತೀನಕ್ಕ ನಾನು. ಅಮ್ಮನ ಸ್ವಲ್ಪ ನೀವೇ ಚೆನ್ನಾಗಿ ನೋಡ್ಕೊಳ್ಳಿ. ವಿಕ್ಕಿ ಅಲ್ಲಿ ಇಲ್ಲಿ ಅಂತ ತಿರುಗ್ತಿರ್ತಾನ. ಸ್ವಲ್ಪ ಅಮ್ಮನ ನೀವೇ ಸರಿಯಾಗಿ ನೋಡ್ಕೊಳ್ಳಿ. ಏನಾದರೂ ಇದ್ರೆ ನನಗೆ ಸ್ವಲ್ಪ ಫೋನ್ ಮಾಡಪ್ಪ ಅಕ್ಕ. ನೀನೇನು ಯೋಚನೆ ಮಾಡಬೇಡ ಮೀನಾ. ನಿಮ್ಮ ಅಮ್ಮನ ನಾನು ಅಕ್ಕನ ಥರ ನೋಡ್ಕೊಂಡ ನಾನು. ಅವ್ರನ್ನ ನಾನು ಚಲೋ ನೋಡ್ಕೋತಾನೆ. ನೀನೇನು ಯೋಚನೆ ಮಾಡಕ್ಕೆ ಹೋಗಬೇಡ, ಸರಿನಾ? ಸರಿ ಆಯಿತು, ಬಾ ಹೋಗೋಣಕ್ಕ. ಮತ್ತು ನಿಮ್ಮಮ್ಮ ಎಷ್ಟೊತ್ತನ ಇಲ್ಲಿ ಹಿಂದೆ ಐತೆಲ್ಲ ನಿಂತು ಏನು ಮಾಡತ್ತಾರೋ ಅಂತ ಅಂತಾಳು. ಬಾ ಹೋಗುನು. ಸರಿ ನಡಿಯಕ್ಕ, ಹೋಗುನು ಹಂಗ ಅಂತ ಮತ್ತಮ್ಮ ಬಾ. ಎಲ್ಲರ ಜೀವನದಾಗೂ ಇಷ್ಟ ಕಷ್ಟ ಇರ್ತತೇನು. ನನ್ನ ಜೀವನದಾಗೂ ಕಷ್ಟ ಅನ್ನೋದು ಬಂದ್ಬಿಟ್ಟತಿ. ಅದನ್ನು ನಾನೇ ಬಗೆಹರಿಸ್ಕೋಬೇಕು. ನಾನೇ ಧೈರ್ಯಶಾಲಿ ಆಗಬೇಕು. ಅಷ್ಟೇ ದೇವ್ರೆ, ಏನು ಮಾಡೋದು? ನನ್ನ ಗಂಡಂದು ಕುಡಿಯೋದೊಂದು ಚಟ ಇಲ್ಲ, ಅದೊಂದಿಲ್ಲ ಅಂತ ನಾನು ಖುಷಿ ಪಡ್ತೀನಿ ಅಷ್ಟೇ ದೇವ್ರೆ. ಹೋಗಿ ಬರ್ತೀವಿ ಸುಬ್ಬಕ್ಕ, ಹೋಗಿ ಬರ್ತೀವಿ ಮೀನಾ. ಜಲ್ದಿ ಆರಾಮಾಗು. ಸರಿ ಸಲ್ಮಕ್ಕ, ಜಲ್ದಿ ಆರಾಮಾಗ್ತೀನಿ. ಆಯ್ತು, ಇನ್ನೇನು ಆರಾಮ ಅದೇ ಅಲ್ಲ. ಸ್ವಲ್ಪ ಅಷ್ಟೇ ಜ್ವರ ಇರ್ತಾವ, ಒಳಗೆ ಟ್ಯಾಬ್ಲೆಟ್ ಹಾಕೊಂಡ್ರೆ ಆರಾಮಾಗಿಬಿಡ್ತೀನಕ್ಕ. ನಾನು ಊರಿಗೆ ಹೋದ್ಮೇಲೆ ನಮ್ಮಮ್ಮನ ಇಬ್ಬರು ಚೆನ್ನಾಗಿ ನೋಡ್ಕೊರಿ. ಸರಿ ಸರಿ ಆಯ್ತು ತಗೋ. ನೀನು ಏನೇ ಯೋಚನೆ ಮಾಡಬೇಡ, ನಾವಿಲ್ಲೇ ಇರ್ತೇವೆ ಮನೆಯವ್ರಂಗ. ನೀ ಯಾಕೆ ಅಷ್ಟು ಯೋಚನೆ ಮಾಡ್ತಿದ್ದಿ? ಯಾವಾಗ ಹೋಗೋದು ನೀನು ಊರಿಗೆ? ಇನ್ನು 2 ದಿನದಾಗ ಬರ್ತಾರ ಅವ್ರ ಮನೆಯವ್ರ, ಕರ್ಕೊಂಡು ಹೋಗ್ತಾರೋ. ಇನ್ನೊಂದು 2 ದಿನ ಇರ್ತಾಳೆ ಅಷ್ಟೇ ನೋಡಿ ಸಲ್ಮ. ಹೌದನಕ್ಕ, ಆಯ್ತು ತಗೋ. ಹಂಗಾರ ನಾವು ಹೋಗಿ ಬರ್ತೇವೆ. ನೀವು ರೆಸ್ಟ್ ಮಾಡಿರಿ ಸ್ವಲ್ಪ. ಸರಿ ಸರಿ ಆಯಿತು ಸಾಮಕ್ಕ, ಹೋಗಿ ಬರ್ರಿ. ಅಡಿಗೆ ಮಾತ್ರ ಮಸ್ತ್ ಆಗಿತ್ತು ನೋಡು. ಹೌದು ಅಕ್ಕ ಕೊಡ್ರೆ, ಇಬ್ಬರು ಚಲೋ ಮಾಡಿದ್ರಿ ಅಡಿಗೆ. ನಾವು ಮಾಡಿಲ್ಲ ಮೀನಾ. ನಾ ಹೇಳ್ಕೊಟ್ಟು ನಿಮ್ಮ ಅಮ್ಮನ ಮಾಡ್ಯಾಳ. ಎಲ್ಲ ಚಪಾತಿ ಅಷ್ಟೇ ನಾವು ಲಟ್ಸಿವು, ಅವರ ಬೇಸ್ಯಾರ ಮತ್ತೆ. ಹೌದನಕ್ಕ? ಚಲೋ ಆಗಿತ್ತು ಅಡಿಗೆ ಮಾತ್ರ ಮಸ್ತ್ ಆಗಿತ್ತು ನೋಡಕ್ಕ. ಸರಿ ಸರಿ ಆಯ್ತಕ್ಕ, ನಾವು ರೆಸ್ಟ್ ಮಾಡ್ತೇವೆ, ನೀವು ರೆಸ್ಟ್ ಮಾಡಿರಿ ಸ್ವಲ್ಪ. ಸರಿ ಸರಿ ಆಯಿತು. ಹೋಗಿ ಬರ್ತೀವಿ ಸುಬ್ಬಕ್ಕ. ಹೋಗಿ ಬರ್ತೀವಿ ಮೀನಾ. ಹೋಗಿ ಬರ್ತೀವಿ ಸುಬ್ಬಕ್ಕ. ಮೀನಾ ಹೋಗಿ ಬರ್ತೀವಿ. ಸರಿ ಸರಿ ಆಯಿತು. ಪ್ಲೀಸ್ ಎಲ್ಲರೂ ದಾರಿ ತಪ್ಪಿದ ಮಗ ಫುಲ್ ವಿಡಿಯೋನ ನೋಡ್ರಿ. ಮತ್ತು ಎಲ್ಲರೂ ಸಪೋರ್ಟ್ ಮಾಡಿರಿ. ಇದೇ ರೀತಿ ನಿಮ್ಮ ಸಪೋರ್ಟ್ ಯಾವಾಗೂ ಹಿಂಗೆ ಇರಲಿ. ವಿಡಿಯೋ ನೋಡಿದಾದ್ಮೇಲೆ ಒಂದು ಲೈಕ್ ಮಾಡಿರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಹೆಂಗೆ ಅನಿಸ್ತು ಅಂತೇಳಿ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸ್ರಿ. ಕತಿ ಭಾಳ ಚಂದ ಐತಿ, ಎಲ್ಲರೂ ತಪ್ಪದ ನೋಡ್ರಿ. ಇನ್ನು ಮತ್ತು ಒಂದು 2 ದಿನದಾಗ ಮೀನಾ ಅವ್ರ ಗಂಡ ಮನೆಗೆ ಹೋಗ್ತಾಳು. ಅಲ್ಲಿ ಮಟನು ಇಲ್ಲಿದೆಲ್ಲ ತೋರಿಸತ್ತೀವಿ. ಹಾಗಾಗಿ ವಿಡಿಯೋನ ನೋಡ್ರಿ, ಎಲ್ಲರೂ ಲೈಕ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ಇದೇ ರೀತಿ ನೀವು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಕತ್ತಾರೆ. ನಾವು ಇನ್ನೂ ಹೆಚ್ಚಿನ ವಿಡಿಯೋ ಚೆನ್ನಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ರೀ. ಎಲ್ಲರಿಗೂ ಧನ್ಯವಾದಗಳು.